Hello everyone, magnetic effect of electric current chapter discussion ಮಾಡೋದಕ್ಕೆ again I came. So welcome to SMS tutorials. Let us start our new chapter, revision of magnetic effect of electric current. As we are very clear with the content, magnet is any substance that attract iron or iron like substances ಅಲ್ವಾ. ಯಾವುದೇ ಒಂದು ವಸ್ತು ಐರನ್ ಅಥವಾ ಐರನ್ನಿಂದ ಮಾಡಲ್ಪಟ್ಟಿರುವಂಥ ವಸ್ತುಗಳನ್ನು ಅಟ್ರಾಕ್ಟ್ ಮಾಡುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟ್. ಹಾಗಿದ್ರೆ ಮ್ಯಾಗ್ನೆಟ್ನ ಪ್ರಾಪರ್ಟೀಸನ್ನು ಜಸ್ಟ್ ರಿವಿಷನ್ ಪರ್ಪಸ್ ಜಸ್ಟ್ ಒಂದು ಆ್ಯಡ್ ಮಾಡೋದಕ್ಕೋಸ್ಕರ ಇದರಲ್ಲಿ ಎರಡು ಪೋಲ್ಸ್ ಇರುತ್ತೆ. ಲೈಕ್ ಪೋಲ್ಸ್ ರಿಪೆಲ್ ಆಗುತ್ತೆ, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗುತ್ತೆ. ಫ್ರೀಯಾಗಿ ಸಸ್ಪೆಂಡ್ ಮಾಡಿರುವಂಥ ತೂಗ್ಬಿಟ್ಟಿರುವಂಥ ಬಾರ್ ಮ್ಯಾಗ್ನೆಟ್ ಏನಾಗುತ್ತೆ, ಆಲ್ವೇಸ್ ಇಟ್ ಅಲೈನ್ ಇಟ್ ಸೆಲ್ಫ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್ಗೆ ಅಲೈನ್ ಆಗುತ್ತೆ ವಿತ್ ಇಟ್ಸ್ ನಾರ್ತ್ ಪೋಲ್ ಟುವರ್ಡ್ಸ್ ದ ನಾರ್ತ್ ಡೈರೆಕ್ಷನ್. ಇದಿಷ್ಟು ಹಿಡ್ಕೊಂಡು ನೆನಪಿಡ್ಕೊಂಡ್ರೆ ಸಾಕು. ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಮೇನ್ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. The area around a magnet in which its magnetic force can be experienced. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು? ಈಗ ನಾನು ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಇದೆ, ಇದ್ರ ಸುತ್ತ ಇರುವಂತಹ ಒಂದು ಏರಿಯಾ, ಇದೊಂದು ಏರಿಯಾ ಆಗಿರುತ್ತೆ ಅರೌಂಡ್ ಅ ಮ್ಯಾಗ್ನೆಟ್ ವಿಚ್ ಇಟ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಇದ್ರ ಹತ್ತಿರ ಇಟ್ಟರೆ ನನಗೆ ಇಲ್ಲಿಟ್ಟರೆ ನನಗೆ ಐರನ್ ಅಟ್ರಾಕ್ಟ್ ಆಗೋದಿಲ್ಲ. ಅದೇ ನಾನೇನಾದರೂ ಇದ್ರ ಒಳಗಡೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಒಳಗಡೆ ಇಟ್ಟೆ ನನಗೇನಾಗುತ್ತೆ ಅಂದರೆ ಇಟ್ ವಿಲ್ ಅಟ್ರಾಕ್ಟ್ ಆರ್ ಇಟ್ ವಿಲ್ ರಿಪೆಲ್. ಇಟ್ ಶೋ ಸಮ್ ಲೈಕ್ ರೆಸ್ಪಾನ್ಸನ್ನು ತೋರಿಸುತ್ತೆ ಅಲ್ವಾ. ಅದೇ ಆ ಏರಿಯಾಯಿಂದ ಹೊರಗಿಟ್ವಿ ಅಂತಂದರೆ ಇಟ್ ವೋಂಟ್ ರೆಸ್ಪಾನ್ಸ್. ಸೊ SI ಯೂನಿಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಟೆಸ್ಲಾ, ಕ್ಯಾಪಿಟಲ್ T ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಇದೆ, ಹಾಗಾಗಿ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ವಿತ್ ಹೆಲ್ಪ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್. ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಹೇಗಿರುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು ಯೂಸಿಂಗ್ ಕಾಂಪಾಸ್. ದ ನೀಡಲ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ಈಸ್ ಅ ಫ್ರೀಲಿ ಸಸ್ಪೆಂಡ್ ಬಾರ್ ಮ್ಯಾಗ್ನೆಟ್. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಕಾಂಪಾಸ್ ಗೊತ್ತಿದೆ ಅಲ್ವಾ ನಿಮಗೆ, ಇದರಲ್ಲಿ ನಾರ್ತ್ ಸೌತ್ ಡೈರೆಕ್ಷನನ್ನು ತೋರಿಸುತ್ತೆ ಅಂತೆಲ್ಲ ಐಡಿಯಾ ಇದೆ ಅಲ್ವಾ. ಸೊ ಇದರಲ್ಲಿರುವಂತಹ ಒಂದು ಆ ನೀಡಲ್ ಏನಪ್ಪ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಅ ಬಾರ್ ಮ್ಯಾಗ್ನೆಟ್. ನಾಟ್ ಓನ್ಲಿ ಬಾರ್ ಮ್ಯಾಗ್ನೆಟ್, ಇಟ್ ಈಸ್ ಅ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಥರ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದರೆ ತೂಗಿ ಬಿಟ್ಟಿರುವಂಥ ಒಂದು ಬಾರ್ ಮ್ಯಾಗ್ನೆಟ್ನ ಒಂದು ಕ್ಯಾರೆಕ್ಟರ್ ಹೇಗಿದೆಯೋ ಆ ಥರ ಇದು ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. So now we are going to talk about the characteristics of the magnetic field line. It's a very important question for your examination. Important. Magnetic field lines are closed loops. Always it forms a closed loop. ಇದೊಂದು ಓಪನ್ ಏರಿಯಾ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಇದು ಇಂಟರ್ಸೆಕ್ಟ್ ಆಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅವು ಒಂದಕ್ಕೊಂದು ಟಚ್ ಆಗೋದಿಲ್ಲ. ಸಪೋಸ್ ಟಚ್ ಆಯಿತು ಅಂದರೆ ಏನಾಗುತ್ತೆ ಅಂತ ಕೇಳಿದ್ರೆ, ಹೀಗೆ ಇಲ್ಲೊಂದು ಹೋಗಿದೆ, ಇಲ್ಲೊಂದು ಹೀಗೆ ಬಂದಿದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಇಲ್ಲೊಂದು ಹೋಗಿದೆ ಅಂತ ಅಂದ್ಕೊಳ್ಳಿ. ಸೊ ನಾವು ಅಟ್ ದಿಸ್ ಪಾಯಿಂಟ್ ನನಗಿವಾಗ ಗೊತ್ತಾಗಬೇಕು, ಈ ಪಾಯಿಂಟಲ್ಲಿ ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಏನು ಅಂತ ಕೇಳಿದ್ರೆ ನಾನು ಹೀಗೆ ಅಂತ ಹೇಳಬೇಕಾ ಅಥವಾ ಹೀಗೆ ಅಂತ ಹೇಳಬೇಕಾ, ಆರ್ ಎಲ್ಸ್ ಹೀಗೆ, ಲೈಕ್ ಹೌ ಟು ಡಿಫೈನ್ ಇಟ್, ರೈಟ್? ಸೊ ಹಾಗಾಗಿ ಇಫ್ ಏನಾದರೂ ಇದು ಇಂಟರ್ಸೆಕ್ಟ್ ಆಗಿದ್ದಿದ್ರೆ ಇಟ್ ವಿಲ್ ಶೋ ಯು ಮೋರ್ ದ್ಯಾನ್ ಒನ್ ಡೈರೆಕ್ಷನ್ ಅಲ್ವಾ. ಹಾಗಾಗಿ ಸೊ ವಿ ಕ್ಯಾನ್ ಸೇ ಇಟ್ ವೋಂಟ್ ಇಂಟರಾಕ್ಟ್. ಬಟ್ ನಮಗೆ ಕಾಂಪಾಸಿಂದನೇ ನಮ್ಗೆ ಈಸಿಯಾಗಿ ಹೇಳ್ಬೋದು, ಇಟ್ ಆಲ್ವೇಸ್ ಶೋ ಯು ದ ಒನ್ ಡೈರೆಕ್ಷನ್, ರೈಟ್? ನೀನು ಈ ಡೈರೆಕ್ಷನಲ್ಲಿ ನೋಡ್ತಿದ್ಯಾ ಅಂತ ನಮಗೆ ಸ್ಪೆಸಿಫಿಕ್ಕಾಗಿ ಹೇಳುತ್ತೆ. ಈವನ್ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಲ್ವ, ಗೂಗಲ್ ಮ್ಯಾಪಲ್ಲೂ ಸಹಿತ ಏನು ಹೇಳುತ್ತದು, ಕರೆಕ್ಟಾಗಿ ನೀವು ಇದೇ ಡೈರೆಕ್ಷನ್ ಹೋಗ್ತಿದ್ದೀರಾ, ನಾರ್ತ್ ವೆಸ್ಟಲ್ಲಿ ಹೋಗ್ತಿದ್ದೀರಾ, ನಾರ್ತ್ ಈಸ್ಟಲ್ಲಿ ಹೋಗ್ತಿದ್ದೀರಾ, ಸೌತಲ್ಲಿ ಹೋಗ್ತಿದ್ದೀರಾ, ಕ್ಲಿಯರಾಗಿ ಹೇಳುತ್ತದು. ಈ ಥರ ಚೇಂಜ್ ಮಾಡ್ಕೊಳ್ಳಿ, ಇಷ್ಟು ಡಿಗ್ರಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳುತ್ತೆ. ಸೊ ಅದು ಏನು ಅರ್ಥ ನಾವು ಹೇಳ್ತಾ ಇರೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳ್ಬೋದು. ಅದರ ಸ್ಟ್ರೆಂತ್ ಬಂದುಬಿಟ್ಟು ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಮೋರ್ ಎಟ್ ದ ಪೋಲ್ಸ್. ಆ್ಯಂಡ್ ಔಟ್ಸೈಡ್ ನಾರ್ತ್ ಟು ಸೌತ್ ಅಂತ ಹೇಳ್ತೀವಿ, ಇನ್ಸೈಡ್ ಸೌತ್ ಟು ನಾರ್ತ್ ಅಂತಲೂ ಹೇಳ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ನು ಔಟ್ಸೈಡ್ ನಾರ್ತ್ ಟು ಸೌತ್ ಅನ್ನೋದನ್ನು ಹೇಳ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್, ದೆನ್ ದೇರ್ ಮಸ್ಟ್ ಶೋದು ಲೈಕ್ 2 ಪಾಯಿಂಟ್ಸ್ ಅಟ್ ದ ಸೇಮ್ ಟೈಮ್ ಅನ್ನೋದು ಹೇಳ್ಬೋದು. ಇದಿಷ್ಟನ್ನು ಸಹಿತ ನೀವು ನೋಟ್ ಮಾಡ್ಕೊಳ್ಳಿ. ಆಲ್ ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಟ್ರೈ ಟು ರಿಮೆಂಬರ್ ಅಟ್ಲೀಸ್ಟ್ 4 ಪಾಯಿಂಟ್ಸ್. minimum. Okay, minimum. Magnetic field lines are stronger or closer in the stronger field line ಅಂತ ಅನ್ನೋದನ್ನು ಹೇಳ್ಬೋದು. ಡೈರೆಕ್ಷನಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿಲ್ಲ ನಾನು, ಹಾಗಾಗಿ ಐ ವಿಲ್ ಶೋ ಯು ದ ಅನದರ್ ಫಿಗರ್. ಒಂದು ಬಾರ್ ಮ್ಯಾಗ್ನೆಟನ್ನು ತೊಗೊಂಡಿದ್ದೀವಿ ಅಂದರೆ ನಾರ್ತ್ನ ಸೌತಿಗೆ ತೊಗೋತಿದ್ದೀವಿ ಅಂತಂದರೆ, ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹಿಂಟ್ ಏನು ಕೊಡ್ಬೋದು ನಾನು ಅಂತಂದರೆ, ಈ ಒಂದು ಲೆಂತನ್ನು ಜಾಸ್ತಿ ಬರೀರಿ. ಅಂದರೆ ವಿ ಕ್ಯಾನ್ ಸೇ ದ ಬ್ರೆಡ್ತ್, ರೈಟ್? ದ ಬ್ರೆಡ್ತ್ ವಿತ್ ಅ ಮ್ಯಾಕ್ಸಿಮಮ್ ಲೆಂತ್, ಜಾಸ್ತಿ ಲೆಂತನ್ನು ಬರೀರಿ, ಆಗ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾಗಿ ಬರಿಬೋದು. ನನಗೆ ಸ್ಕ್ರೀನಲ್ಲಿ ಸ್ವಲ್ಪ ಕಷ್ಟ, ಟಚ್ ಮಾಡ್ಸೋಕ್ಕೆ ಹೋಗ್ಬಿಡಿ. ಆ್ಯರೋ ಮಾರ್ಕ್ಸ್ ಮಸ್ಟ್ ಆ್ಯಂಡ್ ಶುಡ್. ಓಕೆ, ಐ ಜಸ್ಟ್ ರೈಟ್ ಇಟ್ ರಾಂಗ್ಲಿ. ಹೀಗೆ ಹೋಗಿ
ಈ ಕಡೆ ಬರುತ್ತೆ. ಕರೆಕ್ಟಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈ ಥರ ಬರೀರಿ. ಇನ್ನೊಂದಿಷ್ಟು ಪೋಲ್ಸಲ್ಲಿ ಜಾಸ್ತಿ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿ, ಒಂದ್ರ ಮೇಲೆ ಒಂದು ಬರೀಬೇಡಿ, ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಾವೇ ಹೇಳ್ತೀವಿ ಮತ್ತು ನಾವೇ ತಪ್ಪು ಬರೆದ್ರೆ ಸರಿ ಅಲ್ವಾ? ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ಸೌತ್, ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ನಾರ್ತ್, ದಟ್ಸ್ ಇಟ್. ಸಿಮಿಲರ್ಲಿ ಹಾರ್ಶು ಮ್ಯಾಗ್ನೆಟ್ದು ಸಹಿತ ನೀವು ನೆನಪಲ್ಲಿ ಇಟ್ಕೊಳ್ಳೋದು ಇಟ್ಸ್ ವೆರಿ ಗ್ರೇಟ್. ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನಿಮಗೆ. ಇದನ್ನು ನಾನು ನಮ್ಮ ಗ್ರೂಪಲ್ಲಿ ಕಳಿಸಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟ್ರೈ ಟು ರಿಮೆಂಬರ್ ಆ್ಯಂಡ್ ಫಾಲೋ ಇಟ್. ನಾವು ರೈಟ್ ಹ್ಯಾಂಡ್ ತಂಬ್ ರೂಲನ್ನು ನಾವು ನೋಡ್ಬೋದು. ಒರಿಸ್ಟೆಡ್ ಎಕ್ಸ್ಪೆರಿಮೆಂಟ್, ಆ್ಯಕ್ಚುಲಿ ಒರಿಸ್ಟೆಡ್ ಎಕ್ಸ್ಪೆರಿಮೆಂಟಿಂದನೇ ಗೊತ್ತಾಗೋದು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನನ್ನು ನಾವು ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂಥೇಳಿ ನಮಗೆ ಗೊತ್ತಾಗುತ್ತೆ ಒರಿಸ್ಟೆಡ್ ಎಕ್ಸ್ಪೆರಿಮೆಂಟಿಂದ. ಅದು ಸಹಿತ ನಿಮ್ಮ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒರಿಸ್ಟೆಡ್ ಎಕ್ಸ್ಪೆರಿಮೆಂಟಲ್ಲಿ ನೀವು ಒಂದು ನೆನಪಲ್ಲಿ ಇಟ್ಕೊಳ್ಳೋದು ಏನಂತ ಅಂದರೆ, ಮ್ಯಾಗ್ನೆಟ್ಟು ಅದ್ರ ಸುತ್ತ ನಾರ್ತ್ ಸೌತ್ ಅಂತ ಏನು ಹೇಳ್ತಾನಲ್ಲ, ಅದು ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಕಾಂಪಾಸನ್ನು ಪ್ಲೇಸ್ ಮಾಡ್ತಾ ಹೇಳ್ತಾನೆ ಅನ್ನೋ ಒಂದು ಕಂಕ್ಲೂಷನ್ನು ಸಹಿತ ನೀವು ಇದರಲ್ಲಿ ಕೊಡಬೇಕಾಗುತ್ತೆ. ಓಕೆನಾ? ಒರಿಸ್ಟೆಡ್ ಎಕ್ಸ್ಪೆರಿಮೆಂಟಲ್ಲಿ. ಆ್ಯಂಡ್ ಕರೆಂಟನ್ನು ಪಾಸ್ ಮಾಡೋದ್ರ ಮೂಲಕ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಸಹಿತ ಇವರೇ ಹೇಳ್ಕೊಟ್ಟಿದ್ದಲ್ವ. ಸೊ ಇದಿಷ್ಟನ್ನು ಇಟ್ಕೊಂಡು ನಿಮ್ಮ ಎಕ್ಸ್ಪ್ಲನೇಷನಲ್ಲಿ ಕವರ್ ಮಾಡಿ. ಆ್ಯಂಡ್ ಯಾವಾಗಲೇ ಆಗಲಿ ಎಕ್ಸ್ಪೆರಿಮೆಂಟನ್ನು ಬರೀರಿ ಅಥವಾ ಆ್ಯಕ್ಟಿವಿಟಿನ ಬರೀರಿ ಅಂತ ಹೇಳಿದಾಗ ನೀವು ಏನೇನು ಬರೀಬೇಕಾಗುತ್ತೆ, ಏಮನ್ನು ಬರೀರಿ ಆ್ಯಂಡ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಅಂತ ಹೇಳಿ ಒಂದನ್ನು ಬರೀರಿ. ಜೊತೆಗೆ ಏನೇನು ಬೇಕು ಮೆಟೀರಿಯಲ್ಸ್ ಅಂತ ಹೇಳಿ ಒಂದು ಡಯಾಗ್ರಾಮನ್ನು ಬರೀರಿ. ಆ ನಂತರ ಪ್ರೊಸೀಜರನ್ನು ಬರೀರಿ. ಯು ವಿಲ್ ಗೆಟ್ ಎ ಕಂಪ್ಲೀಟ್ ಮಾರ್ಕ್ಸ್ ಫಾರ್ ಶ್ಯೂರ್. ನೀವು ನಿಮ್ಮ ಆನ್ಸರಲ್ಲಿ ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗಿದ್ದರೂ ಸಹಿತ ನಿಮ್ಗೆ ಈ ಥರ ಬರೆಯೋ ಒಂದು ಟ್ರಿಕ್ಸ್ ಗೊತ್ತಿತ್ತು ಅಂತಂದರೆ ಯು ವಿಲ್ ಗೆಟ್ ಎ ಕಂಪ್ಲೀಟ್ ಮಾರ್ಕ್ಸ್ ಫಾರ್ ಶ್ಯೂರ್. ರೈಟ್ ಹ್ಯಾಂಡ್ ತಂಬ್ ರೂಲಿಗೆ ಬರೋಣ. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಕ್ವೆಶನ್. ಐದರ್ ಡೈರೆಕ್ಟಾಗಿ ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತನಾದ್ರು ಕೇಳ್ಬೋದು, ಅಥವಾ ನೀವು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ನೋಡಿರೋ ಹಾಗೆ ಯಾವ ಒಂದು ರೂಲ್ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಕರೆಂಟ್ನ ಡೈರೆಕ್ಷನನ್ನು ಡಿಫೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತ ಆ ಥರನೂ ಕೇಳ್ಬೋದು. ಆರ್ ಎಲ್ಸ್ ಅಪ್ಲೈ ಮಾಡೋ ಥರನಾದ್ರು ಕೇಳ್ಬೋದು. ಕರೆಂಟ್ ಹೀಗೆ ಹೋಗ್ತಿದೆ ಅಂತ ಅಂದರೆ ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಾಗಿರುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೌನ್ ಇದೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಡೌನ್ವರ್ಡ್ ಇರುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ದೀಸ್ ಟು ಕೇಸಸ್, ಆ್ಯಂಟಿ ಕ್ಲಾಕ್ ವೈಸ್ ಕೇಸ್, ಕ್ಲಾಕ್ ವೈಸ್ ಕೇಸ್, ಅಂದರೆ ವೆನ್ ದ ಕರೆಂಟ್ ಈಸ್ ಇನ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಡೌನ್ವರ್ಡ್ ಡೈರೆಕ್ಷನ್ ಎರಡೂ ಗೊತ್ತಿತ್ತು ಅಂದರೆ ಇಟ್ಸ್ ಎನಫ್, ಗೊತ್ತಾಗುತ್ತೆ. ದೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ ಸ್ಟ್ರೈಟ್ ಕಂಡಕ್ಟರ್ ಅಥವಾ ದಟ್ ಈಸ್ ಪ್ರೊಡ್ಯೂಸ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್. ಇಲ್ಲಿ ನಾವು ಆ್ಯಕ್ಚುಲಿ ಮಾತಾಡೋದು ಯಾವುದ್ರ ಬಗ್ಗೆ, ರೈಟ್ ಹ್ಯಾಂಡ್ ತಂಬ್ ರೂಲ್. ನೀವು ಇದಿಷ್ಟು ಈ 5 ಪಾಯಿಂಟ್ಸ್ಗಳು ವಿತ್ ಸ್ಟ್ರೈಟ್ ಕಂಡಕ್ಟರ್ನ ಒಂದು ಫಿಗರನ್ನು ಬರೆದ್ರೆ ಮುಗಿದೋಯ್ತು. ಯು ವಿಲ್ ಗೆಟ್ ಎ ಕಂಪ್ಲೀಟ್ ಮಾರ್ಕ್ಸ್. ಅಲಾಂಗ್ ವಿತ್ ದ್ಯಾಟ್ ಸರ್ಕ್ಯುಲರ್ ಲೂಪನ್ನು ಕೊಟ್ಟರು, ಸೊಲನೈಡನ್ನು ಕೊಟ್ಟರು, ಇವೇ 6 ಪಾಯಿಂಟ್ಸ್ ಇಟ್ಕೊಂಡು ಹೇಗೆ ಬರೆಯೋದು ಅನ್ನೋದನ್ನು ಸಹಿತ ನಾನು ಹೇಳ್ಕೊಡ್ತಾ ಇದ್ದೀನಿ ಈಗ. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಅದ್ರ ಗೊತ್ತಿದೆ ನಿಮಗೆ. ಕರೆಂಟ್ ಹೀಗೆ ಹೋಗ್ತಾ ಇದೆ ಅಂದರೆ ಅದು ಸುತ್ತ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಫಾರ್ಮ್ ಮಾಡ್ತಾಯಿದೆ ಅಂದರೆ ಸೇಮ್ ಸೆಂಟರ್ ಡಿಫ್ರೆಂಟ್ ರೇಡಿಯೇ ಇರುವಂತಹ ಸರ್ಕಲ್ಸ್ಗಳನ್ನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇದೆ. ಆ್ಯಂಡ್ ಇದನ್ನು ನಾವು ಈ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನನ್ನು ಅಲಾಂಗ್ ವಿತ್ ಕರೆಂಟ್ ಡೈರೆಕ್ಷನ್ನ ನಾನು ಕಂಪೇರ್ ಮಾಡಬೇಕು ಅಂತಂದರೆ ವಿ ಕ್ಯಾನ್ ಯೂಸ್ ರೈಟ್ ಹ್ಯಾಂಡ್ ತಂಬ್ ರೂಲ್ ಆರ್ ಇವನ್ ಕಾಂಪಾಸ್. ಸರ್ಕಲ್ಸ್ ಏನಾಗಿದೆ, ಕಂಡಕ್ಟರ್ ಹತ್ರ ಹೋದಷ್ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, the magnetic field strength, both the magnetic field lines and the magnetic field strength is more near the conductor as you go like far ಅಥವಾ ತುಂಬ ದೂರ ಹೋದಷ್ಟು ಡಿಸ್ಟೆನ್ಸ್ ಇನ್ಕ್ರೀಸ್ ಆದಷ್ಟು ನೋಡಿ, ಕಂಡಕ್ಟ್ರಿಂದ ಡಿಸ್ಟೆನ್ಸ್ ಹೋದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ದೊಡ್ಡದು ಅಂತಂದರೆ ಸ್ಟ್ರೆಂತ್ ದೂರ ಆಗ್ತಿದೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಗೋಯಿಂಗ್ ಟು ಡಿಕ್ರೀಸಸ್. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಹಾಗೆ ಅದೇ ಥರ ನಾನು ಕರೆಂಟನ್ನು ಜಾಸ್ತಿ ಕಳಿಸಿದೆ ಅಂದರೆ ಮೋರ್ ದ ಕರೆಂಟ್ ಮೋರ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಇದಿಷ್ಟನ್ನು ನೀವು ನೆನಪಲ್ಲಿಡಬೇಕು. ಜೊತೆಗೆ ಈ ಫಿಗರ್ ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು ಈ ಚಾಪ್ಟರ್ನಲ್ಲಿ. ಜೊತೆಗೆ ನೀವು ಈ ರೀತಿಯಾಗಿ ನಿಮ್ಮ ನೋಟ್ಸನ್ನು ಬರ್ಕೊಂಡಿದ್ರಂತೂ ಸಖತ್ ಈಸಿ ಆಗುತ್ತೆ. ಮೂರನ್ನು ಕಂಪ್ಯಾರಿಟಿವ್ ಆಗಿ ಬರ್ಕೊಂಡ್ಬಿಟ್ರಂತೂ ಅಲ್ಟಿಮೇಟ್ ಈಸಿ ಆ್ಯಂಡ್ ಈಸಿ ಡೆಫಿನೆಟ್ಲಿ. ಸೊ ಫಸ್ಟ್ ಸ್ಟ್ರೈಟ್ ಕಂಡಕ್ಟರ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಲೈಕ್ ಹೇಗಿರುತ್ತೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿರುತ್ತೆ ಅಂತ ಹೇಳಿದ್ವಿ. ಇಲ್ಲೂ ಅದೇ ಸೇಮ್ ಕಾನ್ಸೆಂಟ್ರಿಕ್ ಸರ್ಕಲ್ಸೇ ಆಗಿರುತ್ತೆ. ಡಿಫ್ರೆಂಟ್ ರೇಡಿಯಾ ಇಸ್ ದೇರ್ ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಸೊಲನಾಯ್ಡ್ ಈಸ್ ಯೂನಿಫಾರ್ಮ್. ಈ ಥರ ಕಂಪ್ಯಾರಿಟಿವ್ ಆಗಿ ಬರ್ಕೊಳ್ಳಿ. ಇಲ್ಲೂ ರೈಟ್ ಹ್ಯಾಂಡ್ ತಂಬ್ ರೂಲ್ ಬರುತ್ತೆ, ಇಲ್ಲೂ ರೈಟ್ ಹ್ಯಾಂಡ್ ತಂಬ್ ರೂಲ್ ಬರುತ್ತೆ, ಇಲ್ಲೂ ರೈಟ್ ಹ್ಯಾಂಡ್ ತಂಬ್ ರೂಲ್ ಬೇಸಿಸ್ ಮೇಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನನ್ನು ನಾವು ಹೇಳೋಕ್ಕೆ ಸಾಧ್ಯ ಆಗೋದು. ಸರ್ಕಲ್ ಬಿಕಮ್ ಲಾರ್ಜರ್ ಆ್ಯಸ್ ವಿ ಮೂವ್ ಅವೇ. ಇಲ್ಲೂ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ದ ಸೆಂಟರ್ ಸ್ಪೆಸಿಫೈವ್ ಆಗಿ ನಾವು ಸರ್ಕ್ಯುಲರ್ ಲೂಪ್ ಅಂತ ಬಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ಅಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಟ್ ದ ಸೆಂಟರ್ ಈ ಸ್ಟ್ರೈಟ್ ಲೈನ್. ಸೆಂಟರಲ್ಲಿ ನೋಡಿದಾಗ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ದ ಇದು ಸಹಿತ ಸ್ಟ್ರೈಟ್ ಲೈನ್. ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ.
ಇದು ಸೊಲೆನಾಯ್ಡ್ ನಾನು ಬರೀತಾ ಇರೋದು, ನಾನು ನಾರ್ತ್ ಸೌತ್ ಅಂತೆಲ್ಲ ಬರೆಯೋಕ್ಕೆ ಹೋಗ್ತಿಲ್ಲ. ಇಲ್ಲಿ ಸರ್ಕ್ಯುಲರ್ ಲೂಪ್ ಇದೆ. ಬಟ್ ವಾಟ್ ಅಬೌಟ್ ಇನ್ಸೈಡ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಸ್ಟ್ರೈಟ್ ಪ್ಯಾರಲಲ್ ಇರುತ್ತೆ. ಸೊ ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್, ಇನ್ಸೈಡ್ ದ ಸೊಲೆನಾಯ್ಡ್, ದ magnetic field lines are parallel to each other. That's why we can say this magnetic field is uniform magnetic field. ಇದನ್ನು ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಎಗೇನ್ ತುಂಬ ಇಂಪಾರ್ಟೆಂಟ್. ಹೊರಗಡೆ ಏನಾಗಿದೆ, ಐ ವಿಲ್ ಗೋ ವಿತ್ ಅನದರ್ ಕಲರ್, ರೇಡಿಯಮ್ ಕಲರ್. ಸೊ ಹೊರಗಡೆ ಏನಾಗಿದೆ, ಸರ್ಕ್ಯುಲರ್ ಲೂಪ್ ಆಗಿದೆ. ದೇ ಆರ್ ನಾಟ್ ಪ್ಯಾರಲಲ್ ಟು ಈಚ್ ಅದರ್, ದೇ ಆರ್ ನಾಟ್ ಯೂನಿಫಾರ್ಮ್. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಇಟ್ಸ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಆಲ್ಸೋ ಅರೌಂಡ್ ಸೊಲೆನಾಯ್ಡ್ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಪ್ಯಾರಲಲ್ ಆಗಿತ್ತು, ನಾವು ಪ್ರೇಯರಲ್ಲಿ ಏನು ಮಾಡಿರ್ತೀವಿ, ಎಲ್ಲ ಅಸೆಂಬಲ್ ಆದಾಗ ಪ್ಯಾರಲಾಗಿ ನಿಂತಿರ್ತೀವಿ ಸ್ಟೂಡೆಂಟ್ಸ್ ಎಲ್ಲ ನಾವು ಅಲ್ವಾ. ಅವಾಗ ಹೆಂಗಿರುತ್ತೆ, ಪ್ಯಾರಲ್ ಆಗಿದ್ದಷ್ಟು ನೋಡೋಕ್ಕೆ ಯೂನಿಫಾರ್ಮಿಟಿ ಕಾಣಿಸುತ್ತೆ. ಯೂನಿಫಾರ್ಮಿಟಿ ಇರಲ್ಲ ಯಾವಾಗ, ನಾವು ಹೆಂಗೆಂಗೋ ಅಡ್ಡಾಡ್ಕೊಂಡಿದ್ದಾಗ, ಸರ್ಕ್ಯುಲರ್ ಲೂಪ್ ಇದ್ದಾಗ, ಅಥವಾ ಜಸ್ಟ್ ರ್ಯಾಂಡಮ್ ಆಗಿದ್ದಾಗ. ಆ ಥರ ನೀವು ನೆನಪಲ್ಲಿ ಇಟ್ಕೋಬೋದು. ಇದನ್ನೇ ಅವರಲ್ಲಿ ಹೇಳಿದ್ದಾರೆ. ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡನ್ನು ನೀವು ಹೇಳ್ಕೋಬೋದು. ದೆನ್ ಇಲ್ಲಿ ಗೊತ್ತಿದೆಯಲ್ಲ, ಕರೆಂಟ್ ಜಾಸ್ತಿ ಆದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅವ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಮೋರ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್. ಆಲ್ ದ ಪಾಯಿಂಟ್ಸ್ ಆರ್ ಸಿಮಿಲರ್ ಟು ಬೋತ್ ಸ್ಟ್ರೈಟ್ ಕಂಡಕ್ಟರ್, ಸರ್ಕ್ಯುಲರ್ ಲೂಪ್ ಆ್ಯಂಡ್ ಈವನ್ ಸೊಲೆನಾಯ್ಡ್. ಅದರ ಚಿತ್ರಗಳು, ಮೂರುದ್ರ ಚಿತ್ರಗಳು ಒಂದು ಕಡೆ ಬರೆದಿಟ್ಕೊಬಿಡಿ. ಓಕೆ, ಸಿಮಿಲರ್ಲಿ ನಮಗಿಲ್ಲಿ ನೆಕ್ಸ್ಟ್ ಸೊಲೆನಾಯ್ಡ್ ಬಗ್ಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಇದು. ನಾನು ಆನಂತರ ಮತ್ತೆ ಇದನ್ನು ಎಕ್ಸ್ಟ್ರಾ ಡಿಫೈನ್ ಮಾಡ್ಕೊಳ್ತೀನಿ. ಸರ್ಕ್ಯುಲರ್ ಲೂಪಲ್ಲಿ ಬಂದಾಗ ಇಲ್ಲೂ ಕಾನ್ಸೆಂಟ್ರಿಕ್ ಸರ್ಕಲ್ಸನ್ನು ನೀವು ನೋಡ್ಬೋದು. ಸರ್ಕಲ್ಸ್ ಆರ್ ಬಿಕಮ್ ಲಾರ್ಜರ್ ಆ್ಯಂಡ್ ಲಾರ್ಜರ್ ಆ್ಯಸ್ ವಿ ಮೂವ್ ಅವೇ, and every point on a wire carrying current would give rise to magnetic field appearing as a straight line at the center of the loop. ಅಥವಾ ಇದಿಷ್ಟು ನೆನ್ಪಿಟ್ಕೊಂಡ್ರು ಇಟ್ಸ್ ಎನಫ್. ಓಕೆ, ನೋಡ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಸ್ಟ್ರೈಟ್ ಕಂಡಕ್ಟರ್ ಥರ ಇದನ್ನು ನೀವು ಕಂಪ್ಯಾರಿಟಿವ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎರಡಲ್ಲೂ ಅದನ್ನೇ ಇನ್ಕ್ಲೂಡ್ ಮಾಡ್ಕೋತೀರಾ. ಕರೆಂಟ್ ಇನ್ಕ್ರೀಸ್ ಆದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಷ್ಟು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಆಗ್ಬೋದು. ಟರ್ನ್ಸ್ ಇನ್ಕ್ರೀಸ್ ಆದಷ್ಟು, ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಆಲ್ಸೋ ಇನ್ಕ್ರೀಸಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಡಿಟಿವ್ ಇನ್ ನೇಚರ್. ಜಾಸ್ತಿ ಮಾಡಿದಷ್ಟು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲೂಪ್ಸ್ ಇನ್ಕ್ರೀಸ್ ಆದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಆಗುತ್ತೆ. ಸೊ ಇಟ್ ಈಸ್ ಅಡಿಟಿವ್ ಇನ್ ನೇಚರ್. ಆ್ಯಡ್ ಮಾಡಿದಷ್ಟು ಇದು ಆ್ಯಡ್ ಆಗ್ತಾ ಹೋಗುತ್ತೆ ಅಂತ. ಕಮಿಂಗ್ ಟು ಸೊಲೆನಾಯ್ಡ್. Definition is very important. The coil of many circular turns of insulated copper wire wrapped closely in a cylindrical form is called solenoid. It's very very important. And ಜೊತೆಗೆ ಇದರಲ್ಲಿ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತವೆ ಇದಿಷ್ಟು ನೋಟ್ ಮಾಡ್ಕೊಳ್ಳಿ. ಪಿಕ್ಚರ್ ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನೀವು ನೋಡಬಹುದು, ದೊಡ್ಡದು ಎಲೆಕ್ಟ್ರೋಡ್ ಈಸ್ ಪಾಸಿಟಿವ್, ಚಿಕ್ಕ ಎಲೆಕ್ಟ್ರೋಡ್ ಈಸ್ ನೆಗೆಟಿವ್. ಸೊ ಆಲ್ವೇಸ್ ಕರೆಂಟ್ ವಿಲ್ ಮೂವ್ ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಟು ನೆಗೆಟಿವ್ ಡೈರೆಕ್ಷನ್. ಸೊ ಇಲ್ಲಿ ಪ್ಲಸ್ಸಿಂದ ಮೂವ್ ಆಗ್ತಿದೆ, ಕರೆಂಟ್ ಡೈರೆಕ್ಷನ್ ಈಸ್ ಇನ್ ದಿಸ್ ಡೈರೆಕ್ಷನ್. ಇದಿಷ್ಟು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಿ. ಸೊಲೆನಾಯ್ಡ್ ಈ ಥರ ಹೀಗೆ ಹಾಗಿದ್ರೆ ಕರೆಂಟ್ ಹೀಗಿದೆ ಅಂತ ಅಂದರೆ ವೆನ್ ಯು ಅಪ್ಲೈ ರೈಟ್ ಹ್ಯಾಂಡ್ ಥಂಬ್ ರೂಲ್, ಅಪ್ ಡೈರೆಕ್ಷನ್ ಇದೆ, ಸೊ ಅಪ್ಲೈ ಮಾಡಬಹುದಾ ಅಂತ ಅನ್ಕೋತೀನಿ, ಲೈಕ್ ಏನಾಗುತ್ತೆ ಅಂತ ಹೇಳಿ ಅಲ್ವಾ. ಜಸ್ಟ್ ಫಾಲೋ ಸಮ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್. ಓಕೆ, ಹಾಗಿದ್ರೆ ಸೊಲೆನಾಯ್ಡನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿ ಕರಿಬಹುದು. ಸೊಲೆನಾಯ್ಡನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿ ಕರಿಬೋದು. ನೀವು ಈ ಪಿಕ್ಚರ್ಗಿಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಪಿಕ್ಚರನ್ನು ಫಾಲೋ ಮಾಡಿ, ಟೆಕ್ಸ್ಟ್ ಬುಕ್ ಪಿಕ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟನ್ನು ನೀವು ತಗೊಳ್ಳೋದಾದರೆ ಇಟ್ ಈಸ್ ಅ ಟೆಂಪರರಿ ಮ್ಯಾಗ್ನೆಟ್. ಯಾಕಂದರೆ ಸೊಲೆನಾಯ್ಡ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊಲೆನಾಯ್ಡ್ ಆ್ಯಕ್ಟ್ಸ್ ಎಸ್ ಅ ಮ್ಯಾಗ್ನೆಟ್ ಓನ್ಲಿ ವೆನ್ ದೆರ್ ಇಸ್ ಎ ಕರೆಂಟ್. ಅದರ್ವೈಸ್ ಇಟ್ ವೋಂಟ್ ಬಿಹೇವ್ ಲೈಕ್ ಅ ಮ್ಯಾಗ್ನೆಟ್. ಪರ್ಮನೆಂಟ್ ಮ್ಯಾಗ್ನೆಟ್ ಅಥವಾ ಬಾರ್ ಮ್ಯಾಗ್ನೆಟ್ನ ಕಂಪ್ಯಾರಿಸನ್ ಮಾಡೋಕ್ಕೆ ಕೊಡ್ಬೋದು. ಬಾರ್ ಮ್ಯಾಗ್ನೆಟ್ ಈಸ್ ಆಲ್ವೇಸ್ ಬಾರ್ ಮ್ಯಾಗ್ನೆಟ್. ಕರೆಂಟ್ ಕೊಟ್ಟರು ಕೊಡ್ದಂಗಿದ್ರೂ, ನೀರು ಕೊಟ್ಟರು, ಊಟ ಕೊಟ್ಟರು ಕೊಡ್ದಂಗಿದ್ರೂ ಇಟ್ ಆಲ್ವೇಸ್ ಬಿಹೇವ್ ಲೈಕ್ ಅ ಮ್ಯಾಗ್ನೆಟ್. ಹಾಗಾಗಿ ಇದು ಡಿಮ್ಯಾಗ್ನೆಟೈಸ್ ಆಗಲ್ಲ, ಆದರೆ ಇದು ಡಿಮ್ಯಾಗ್ನೆಟೈಸ್ ಆಗುತ್ತೆ. ಸ್ಟ್ರೆಂತ್ ಕ್ಯಾನ್ ಬಿ ವೇರಿಡ್. ನಂಗೆ ಹೈ ಸ್ಟ್ರೆಂತ್ ಬೇಕಾ, ಹೈ ಕರೆಂಟ್ ಕೊಡ್ತೀನಿ. ಕಡಿಮೆ ಸ್ಟ್ರೆಂತ್ ಬೇಕಾ, ಕಡಿಮೆ ಕರೆಂಟ್ ಕೊಡ್ತೀನಿ. ಜಾಸ್ತಿ ನನಗೆ ಸ್ಟ್ರೆಂತ್ ಬೇಕಾ, ಆವಾಗ ನಾನು ಏನು ಮಾಡ್ತೀನಿ, ಮೋರ್ ಟರ್ನ್ಸನ್ನು ಯೂಸ್ ಮಾಡ್ತೀನಿ. ಬಟ್ ಬಾರ್ ಮ್ಯಾಗ್ನೆಟಲ್ಲಿ ಆ ಥರ ಏನಿಲ್ಲ. ಸ್ಟ್ರೆಂತ್ ಈಸ್ ಫಿಕ್ಸ್ಡ್. ಪೊಲಾರಿಟಿ ಕ್ಯಾನ್ ಬಿ ರಿವರ್ಸ್ಡ್. ನಾನಿಲ್ಲಿ ನನಗೆ ಈ ಕಡೆ ನಾರ್ತ್ ಬೇಕಾ, ಈ ಕಡೆ ಸೌತ್ ಬೇಕಾ, ಐ ಕ್ಯಾನ್. ಸೊ ಈ ಕಡೆ ಸೌತ್ ಬೇಕಾ, ಈ ಕಡೆ ನಾರ್ತ್ ಬೇಕಾ, ವಿ ಕ್ಯಾನ್ ಡೂ ಇಟ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಸೊಲೆನಾಯ್ಡ್. ಬಟ್ ಪೊಲಾರಿಟಿ ಕೆನಾಟ್ ಬಿ ರಿವರ್ಸ್ಡ್. ಇಲ್ಲಿ ನನಗೆ ನಾರ್ತ್ ಬೇಕು ಅಂದರೆ ನನಗೆ ನಾರ್ತ್ ಕೊಡ್ತೀನಿ, ಸೌತ್ ಕೊಡ್ತೀನಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಬಾರ್ ಮ್ಯಾಗ್ನೆಟ್ ಆರ್ ಎನಿ ಲೈಕ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಥವಾ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಏನು ಕರಿತೀವಿ, ಇವುಗಳೆಲ್ಲ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸಿಗೆ ಬರುತ್ತೆ. ಬಾರ್ ಮ್ಯಾಗ್ನೆಟ್ ಆ್ಯಂಡ್
ಹಾರ್ಶು ಮ್ಯಾಗ್ನೆಟ್ ಇವೆಲ್ಲವು ಆ್ಯಂಡ್ ಕಾಂಪಾಸ್ ಇವೆಲ್ಲವೂ. ಆದರೆ ಅದರ ಪೋಲ್ಸ್ಗಳನ್ನು ನಾನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನರಲಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರುತ್ತೆ, ಬಟ್ ಇಟ್ ಈಸ್ ವೀಕ್ ಮ್ಯಾಗ್ನೆಟ್. ಕಂಪ್ಯಾರಿಟಿವ್ ಮಾಡಿದ್ರೆ ಇದು ಸೊಲೆನಾಯ್ಡ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗ್. ಓಕೆ, ಬಾರ್ ಮ್ಯಾಗ್ನೆಟ್ಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಫೋರ್ಸ್ ಅನ್ನ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ತುಂಬ ಜನ ನಾವು ನೆಗ್ಲೆಕ್ಟ್ ಮಾಡುವಂತಹ ಟಾಪಿಕ್ ಇದು. ಸ್ಟಿಲ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇದನ್ನು ಆ್ಯಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿರಬಹುದು ನೀವು, ನಾನಿಲ್ಲಿ ಇದನ್ನು ಶೋ ಮಾಡಿದ್ದೀನಿ. ಈ ಚಿತ್ರವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೋದು, ಆ್ಯರೋ ಮಾರ್ಕ್ಸನ್ನು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲೂ ಸಹಿತ ನೀವು ನೋಡ್ಬೋದು ಪ್ಲಸ್ಸಿಂದ ಬಂದಿದೆ, ಸೊ ಕರೆಂಟ್ ಡೈರೆಕ್ಷನನ್ನು ನೀವು ನೋಡ್ಕೋಬೋದು. ಸೊ ದಟ್ಸ್ ಇಟ್, ಸಿಂಪಲ್ ಆ್ಯಂಡ್ ಈಸಿ. ಕರೆಕ್ಟಾ? ಇಷ್ಟು ನೆನ್ಪಿಡ್ಕೊಂಡು ಏನೇನು ಬೇಕು, ಕೀ ಬೇಕು, ಇಲ್ಲಿ ರಿಯೋಸ್ಟ್ಯಾಟ್ ಇದೆ ಆ್ಯಂಡ್ ಬ್ಯಾಟ್ರಿ ಬೇಕು, ಆ್ಯಂಡ್ ಲೈಕ್ ಇದೊಂದು ರಾಡ್ ಇದೆ ಅಥವಾ ಅಲ್ಯೂಮಿನಿಯಂ ರಾಡ್ ಅಂತ ಹೇಳ್ಬೋದು, ಹಾರ್ಶು ಮ್ಯಾಗ್ನೆಟ್ ಇದೆ, ಒಂದು ಸ್ಟ್ಯಾಂಡ್ ಇದೆ, ಕನೆಕ್ಟಿಂಗ್ ವೈರ್ಸ್ ಇದೆ. ಇಷ್ಟು ಇಟ್ಕೊಂಡು ನಾನಿಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಬರ್ತಿದ್ದೀನಿ. ದಿಸ್ ಇಸ್ ದ ಕ್ವೆಶನ್ ದಟ್ ವಿ ಹ್ಯಾವ್ ಫ್ರಮ್ ಅವರ್ ಮಾಡಲ್ ಕ್ವಶನ್ ಪೇಪರ್ 2024-25. Explain an experiment to show that current carrying conductor experiences a mechanical force when it is placed in a magnetic field. ಯಾಕೆ ಇದನ್ನು ಸ್ಪೆಸಿಫೈವ್ ಆಗಿ ಅದನ್ನು ತೊಗೊಂಡಿದ್ದೀನಿ ಅಂತಂದರೆ, ತುಂಬ ಜನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಇದನ್ನು ಸೀರಿಯಸ್ಲಿ. ಏನೇನೋ ಅಲ್ಲಿ ಏನು ಕೊಟ್ಟಿದ್ದಾರಲ್ಲ ಕರೆಂಟ್ಗೆ ಸೇಮ್ ಟು ಶೋ ಅನ್ನೋದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಮೆಟೀರಿಯಲ್ಸ್ ಏನೇನು ಬೇಕು, ಅಲ್ಯೂಮಿನಿಯಂ ರಾಡ್, ಸ್ಟ್ಯಾಂಡ್, ಕನೆಕ್ಟಿಂಗ್ ವೈರ್, ಹಾರ್ಶು ಮ್ಯಾಗ್ನೆಟ್, ಬ್ಯಾಟ್ರಿ, ಕೀ, ರಿಯೋಸ್ಟ್ಯಾಟ್ ಬೇಕು. ಪ್ರೊಸೀಜರ್ ಏನೇನು ಬೇಕು, ಫಸ್ಟು ಅಲ್ಯೂಮಿನಿಯಂ ರಾಡನ್ನು ಸಸ್ಪೆಂಡ್ ಮಾಡಬೇಕು, ತೂಗ್ಬಿಡಬೇಕು ಹಾರಿಸಾಂಟಲಿ ಫ್ರಮ್ ಅ ಸ್ಟ್ಯಾಂಡ್. ಅದನ್ನು ಸ್ಟ್ಯಾಂಡಿಗೆ ಕನೆಕ್ಟ್ ಮಾಡ್ಕೊಂಡು ಮಾಡ್ತೀವಿ. 2 ಕನೆಕ್ಟಿಂಗ್ ವೈರ್ಸನ್ನು ತೊಗೊಂಡಿರ್ತೀವಿ, ಒಂದು ಎಂಡಿಂದ ಇನ್ನೊಂದು ಎಂಡಿಂದ. ಈಗ ಅದನ್ನು ಹಾರ್ಶು ಮ್ಯಾಗ್ನೆಟಿಗೆ ಕನೆಕ್ಟ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟಿಂಗ್ ಅಪ್ವರ್ಡ್ಸ್, ಅದೇ ಥರನೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ವರ್ಡ್ ಡೈರೆಕ್ಷನ್ ಬರೋ ರೀತಿಯಲ್ಲಿ ಕನೆಕ್ಟ್ ಮಾಡ್ಕೋತೀವಿ. ಕನೆಕ್ಟ್ ಅಲ್ಯೂಮಿನಿಯಂ ರಾಡ್ ಟು ಬ್ಯಾಟ್ರಿ, ಕೀ, ರಿಯೋಸ್ಟ್ಯಾಟ್ ಇನ್ ಸೀರೀಸ್, ಅಂದರೆ ಪಕ್ಕ ಅಟೆಂಡ್ ಮಾಡ್ಕೊತ ಹೋಗೋದು, ಕನೆಕ್ಟ್ ಮಾಡ್ತಾ ಹೋಗೋದು. ಪಾಸ್ ಎ ಕರೆಂಟ್ ಥ್ರೂ ದ ಅಲ್ಯೂಮಿನಿಯಂ ರಾಡ್ ಫ್ರಮ್ ಒನ್ ಎಂಡ್ ಟು ಅನದರ್, ಅಬ್ಸರ್ವ್ ದ ರಾಡ್ ಆ್ಯಂಡ್ ರೆಕಾರ್ಡ್ ಎನಿ ಚೇಂಜಸ್, ಇಟ್ಸ್ ಪೊಸಿಷನ್ ಆ್ಯಂಡ್ ಆರ್ ಮೂಮೆಂಟ್, ಅಥವಾ ಏನಾದರೂ ಚೇಂಜಸ್ ಆಗ್ತಿದೆಯಾ ಅದನ್ನು ಅಬ್ಸರ್ವ್ ಮಾಡಿ ನೋಟ್ ಮಾಡ್ಕೊಳ್ಳಿ. ದ ರಾಡ್ ವಿಲ್ ಬಿ ಡಿಸ್ಪ್ಲೇಸ್ಡ್ ಟುವರ್ಡ್ಸ್ ಲೆಫ್ಟ್. ದ ಫೋರ್ಸ್ ಆನ್ ದ ವೈರ್ ಇನ್ಕ್ರೀಸಸ್ ಇಫ್, ಫೋರ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಇನ್ಕ್ರೀಸ್ ಆದರೆ ಸ್ಟ್ರಾಂಗರ್ ಹಾರ್ಶು ಮ್ಯಾಗ್ನೆಟನ್ನು ನಾನು ಯೂಸ್ ಮಾಡಿದರೆ, ಲೆಂತ್ ಆಫ್ ದ ವೈರ್ ಇನ್ ಫೀಲ್ಡನ್ನು ನಾನು ಇನ್ಕ್ರೀಸ್ ಮಾಡಿದರೆ. ಆಲ್ ದೀಸ್ ಆರ್ ದ ಕಾನ್ಸೆಪ್ಟ್ ದಟ್ ವಿ ಲರ್ನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್. ಕನ್ಕ್ಲೂಷನಲ್ಲಿ ನೀವೇನು ಟು ಶೋ ಅಂತ ಏನು ಬರೆದಿರ್ತೀರಲ್ಲ, ಇದೇ ಸ್ಟೇಟ್ಮೆಂಟನ್ನು ಟು ಶೋ ಅನ್ನೋದನ್ನು ಬಿಟ್ಟು ಹಾಕಿ, ದೇರ್ ಫೋರ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ರಿಸಲ್ಟ್ ಅಂತ ಹೇಳಿ ಹಾಕಿ ಅದೊಂದು ಪಾಯಿಂಟನ್ನು ಬರೆದ್ಬಿಟ್ರೆ ಆಗೋಯ್ತು ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ. 5 ಮಾರ್ಕ್ಸಿಗೆ ಕೊಟ್ಟರು, 3 ಮಾರ್ಕ್ಸಿಗೆ ಕೊಟ್ಟರು, 2 ಮಾರ್ಕ್ಸಿಗೆ ಕೊಟ್ಟರು, ಹೀಗೆ ಬರೀರಿ, ಮಸ್ಟ್ ಆ್ಯಂಡ್ ಶುಡ್. ಸೊ ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ ಆ್ಯಂಡ್ ಐ ಮಿಸ್ಡ್ ಒನ್ ಮೋರ್, ದಟ್ ಈಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಈಸಿಯಾಗಿ ಫಾದರ್, ಮದರ್, ಚೈಲ್ಡ್ ಅಂತ ನೆನಪಲ್ಲಿ ಇಟ್ಕೊಳ್ಬೋದು. use your left hand and place stretch these thumb, middle finger, forefinger like mutually perpendicular to each other. ಒಂದು ಸೆಂಟೆನ್ಸಲ್ಲಿ ಬರಿಬೋದು. ಇಲ್ಲಿ ತನಕ ಬರೆದಾದ್ಮೇಲೆ 4 finger represent field, magnetic field, and the middle finger represent current and thumb finger represent motion. ಮೋಷನ್ಗಿಂತನೂ ದ ಬೆಸ್ಟ್ ಥಿಂಗ್ ಈಸ್, ನಾನಿಲ್ಲಿ ನಿಮಗೆ ಫೋರ್ಸ್ ಅಂತ ತಗೋತೀನಿ. ಓಕೆ, ದಿಸ್ ಈಸ್ ಫಾದರ್, and this is magnetic field, that means it's mother. This is current, or else we can say this is child. Father, mother, child. Easy to remember and easy to apply as well. Okay, I hope it is clear. ನೋಡಿ, ಇಲ್ಲಿ ನಾವು ಮಾತಾಡ್ತಾ ಇರೋದು 3 ಕಾನ್ಸೆಪ್ಟ್ ಬಗ್ಗೆ: ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಕರೆಂಟ್. ಈ 3 ಲಿಂಕ್ ಆಗೋದು ಯಾವ ಫಾರ್ಮುಲಾದ, ಯಾವ ರೂಲಲ್ಲಿ ಅಂತ ಕೇಳಿದ್ರೆ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಅಲ್ಲಿ ನಿಮಗೇನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಕರೆಂಟನ್ನು ಕನೆಕ್ಟ್ ಮಾಡೋದು ಯಾವುದು ಅಂತಂದರೆ ಅಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆಗಿರುತ್ತೆ, ಥಂಬ್ ರೂಲ್. ಓಕೆ, ಡೋಂಟ್ ಫಾರ್ಗೆಟ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಕಂಪೇರ್ ದ ಲೆಫ್ಟ್ ಹ್ಯಾಂಡ್ ರೂಲ್ ಆ್ಯಂಡ್ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನಿಮಗೆ 4 ಫಿಂಗರ್ ಫೀಲ್ಡನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಎರಡು ಸೇಮ್ 4 finger remains same, and middle finger is current in the left hand, but it is induced current. We are producing the current here. ಇಲ್ಲೇನಾಗ್ತಿತ್ತು, ಫೀಲ್ಡ್ ನಾವು ಕರೆಂಟನ್ನು ನಾವು ಕೊಡ್ತಾ ಇದ್ವಿ, ಅಲ್ಲಿ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿತ್ತು. ಬಟ್ ಇಲ್ಲೇನಾಗ್ತಾ ಇದೆ ಅಂತಂದರೆ ನಾವು ಮೋಷನನ್ನು ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಪ್ರಾಡಕ್ಟ್ ವಿಲ್ ಬಿ ಇನ್ ದ ದಿಸ್ ಲೈಕ್ ಮಿಡಲ್ ಫಿಂಗರ್. ಓಕೆ, ಸೊ ಮೋಷನ್ ಇದು ನಿಮಗೆ ಥಂಬ್,
and this is thumb. These two are middle finger. ಕಂಪ್ಯಾರಿಟಿವ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ, ಈಸಿಯಾಗಿ ನೆನಪಲ್ಲಿ ಇರುತ್ತೆ ಅವಾಗ. ಓಕೆ, ಮಿಡಲ್ ಫಿಂಗರ್. ಓಕೆ, ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್. ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸಲ್ಲಿ ನಾವು ಮೇಜರಾಗಿ 3 ಪಾಯಿಂಟನ್ನು ನೆನಪಿಡ್ಕೋಬೇಕಾಗುತ್ತೆ: ಅರ್ತ್ ವೈರ್, ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್. ಸೊ ಅರ್ತ್ ವೈರನ್ನು ನಾವು ಗ್ರೀನ್ ಕಲರ್ ನೋಡ್ಬೋದು, ಲೈವ್ ರೆಡ್, ನ್ಯೂಟ್ರಲ್ ಬ್ಲ್ಯಾಕ್. ಆ್ಯಂಡ್ ನೀವು ಇದನ್ನು ಸಾಧ್ಯ ಆದಷ್ಟು ನಮ್ಮ ಅರ್ತ್ ಅಂದಾಗ ನಮಗೆ ಗ್ರೀನ್ ನೆನಪಾಗುತ್ತೆ. ಸಿಮಿಲರ್ಲಿ ನ್ಯೂಟ್ರಲ್ ಅಂದಾಗ ನ್ಯೂಟ್ರಲ್, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಬ್ಲ್ಯಾಕ್. ಲೈವ್, ನಾವು ಯೂಶ್ವಲಿ ಯೂಟ್ಯೂಬ್ ಲೈವ್ ಅಥವಾ ಸಮಥಿಂಗ್ ಈಸ್ ಕಮಿಂಗ್ ಲೈವ್ ಅಂತ ಬಂದಾಗ ವಿ ಶೋ ದಟ್ ಇನ್ ರೆಡ್ ಕಲರ್, ರೈಟ್? ಸೊ ಕರೆಂಟ್ ಫಾರ್ ಅವರ್ ಹೋಮ್ ಅಂದರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಅಥವಾ ವೋಲ್ಟೇಜ್ ಅಂತ ತೊಗೊಂಡ್ವಿ ಅಂದರೆ 220 ವೋಲ್ಟ್ ಇರುತ್ತೆ. ದ ಫ್ಲೋ ಆಫ್ ಕರೆಂಟ್ ಇನ್ ಅವರ್ ಹೌಸ್ ಈಸ್ ಲೈಕ್ ಹೇಗಿರುತ್ತೆ, ಈ ಸೀರೀಸನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಅರ್ತ್ ವೈರ್, it protects us from the electric shock in a case of leakage of current, especially in metallic body appliances. ಯಾವಾಗಲಾದರೂ ನಮಗೆ ಎಕ್ಸ್ಟ್ರಾ ಕರೆಂಟ್, ಎಕ್ಸ್ಟ್ರಾ ವೋಲ್ಟೇಜ್ ಬರ್ತಿದೆ ಅಂತಂದರೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅರ್ತ್ ವೈರ್ ಅಂತ ಹೇಳಿ ಸಪ್ರೇಟಾಗಿ ಬಿಟ್ಕೊಂಡಿರ್ತೀವಿ. ನೀವು ಮನೆಗಳಲ್ಲಿ ನೋಡ್ಬೋದು, ಚಾರ್ಜರ್ಗಳಲ್ಲಿ ಎಸ್ಪೆಷಲಿ ಟಿ ವಿ ಸ್ವಿಚ್, ಅದು ಕನೆಕ್ಟಿಂಗ್ ವೈರ್ ಆಗಿರ್ಬೋದು. ದೆನ್ ರೆಫ್ರಿಜರೇಟರ್ ಅಥವಾ ಫ್ರಿಡ್ಜ್ ಅಂತ ನಾವೇನು ಹೇಳ್ತೀವಿ ಅದು, ಮಿಕ್ಸಿ, ಇಂಥವಕ್ಕೆಲ್ಲ 3 ಪಿನ್ಸ್ ಕೊಟ್ಟಿರ್ತಾರೆ. ಒಂದು ಉದ್ದಂದು, 2 ಚಿಕ್ಕಕ್ಕಿರುತ್ತೆ. ಕರೆಕ್ಟಾ? 3 ಪಿನ್ಸ್ ಇರುತ್ತೆ. ಯಾಕೆಂದರೆ ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಅರ್ತ್ ವೈರ್. ಇದು ಈ ಉದ್ದಂದೇನಿರುತ್ತೆ, ದಪ್ಪಗೇನಿರುತ್ತೆ, ಇದು ಅರ್ತ್ ವೈರ್ ಆಗಿರುತ್ತೆ. ಸೊ ದಟ್ ಪ್ರೊಟೆಕ್ಟ್ಸ್ ದ ಲೈಕ್ ಕಾಸ್ಟ್ಲಿ ಡಿವೈಸಸ್. ಹಾಗಿದ್ರೆ ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಅಥವಾ ರೇಡಿಯೋದಾಗಿರ್ಬೋದು, ಅಥವಾ ನಮ್ಮ ಸ್ಪೀಕರ್ಸ್ದಾಗಿರ್ಬೋದು, ಈ ಥರ ನಮ್ಮ ಈವನ್ ಲ್ಯಾಪ್ಟಾಪ್ಗೂ ಚಾರ್ಜರ್ಗೂ 3 ಇರುತ್ತೆ. ಸೊ 2 ಪಿನ್ಸ್ ಇರುತ್ತಲ್ಲ, ಯಾಕೆ ಅಂತ ಕೇಳಿದ್ರೆ, ಸೊ ಕಂಪ್ಯಾರಿಟಿವ್ ಮಾಡಿದ್ರೆ ದೇ ಆರ್ ಸ್ಮಾಲರ್ ಡಿವೈಸಸ್ ಅಂತ ಹೇಳಿ ನಾವು ವಿ ಆರ್ ಯೂಸಿಂಗ್ ದ 2 ಡಿವೈಸಸ್. ಸೊ 2 ಪಿನ್ಸ್. ಓಕೆ, ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಇದ್ರ ಕ್ವೆಶನ್ ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ. ಓವರ್ಲೋಡಿಂಗ್ ಬೇಸಿಸ್ ಮೇಲೂ ಕ್ವೆಶನ್ ಬರ್ತಾನೆ ಇರುತ್ತೆ. ಟ್ರೈ ಟು ಫೋಕಸ್ ಆನ್ ದೀಸ್ ಟು. ಲೈವ್ ವೈರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ನ್ಯೂಟ್ರಲ್ ವೈರಿಗೆ ಬಂದಾಗ, ಆಕ್ಸಿಡೆಂಟಾಗಿ ಏನಾದರೂ ಆಯಿತು ಅಂದಾಗ ಅದೇ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಹೇಗೆ ಅವಾಯ್ಡ್ ಮಾಡ್ಬೋದು ಅಂತಂದರೆ, ಒಂದೇ ಪ್ಲಗ್ಗೆ ಹೆಚ್ಚು ಡಿವೈಸಸನ್ನು ಕನೆಕ್ಟ್ ಮಾಡೋದನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗಾಗಿ ಹೆಚ್ಚು ಡಿವೈಸ್ ಕನೆಕ್ಟ್ ಮಾಡಿದ್ವಿ ಅಂದರೆ ಓವರ್ಲೋಡೆಡ್ ಕರೆಂಟ್ ಬಂದು ಡಿವೈಸಸ್ಗಳನ್ನು ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಓವರ್ಲೋಡಿಂಗ್ ಅಂದ್ರೇನು? ವೆನ್ ಕರೆಂಟ್ ಡ್ರಾನ್ ಈಸ್ ಮೋರ್ ದ್ಯಾನ್ ಆ ಕರೆಂಟ್ ಕೆಪಾಸಿಟಿ, ಆ ಕಂಡಕ್ಟ್ರಿಗೆ ಇರುವಂಥ ಕೆಪಾಸಿಟಿನ ಮೀರಿ ಅದು ಕಳಿಸ್ಬಿಟ್ವಿ ಅಂದರೆ, ಈಗ ಒಂದು ಪೈಪ್ ಇದೆ, ಓಕೆ, ಅದು ಎಷ್ಟು ಕಳ್ಸೋಕ್ಕಾಗುತ್ತೋ ಅಷ್ಟು ಭರ್ಜರಿ ಕಳಿಸ್ಬಿಟ್ಟು ಪಾಪ ಪೈಪೇ ತೂತಾಗೋ ಸಾಧ್ಯತೆ ಇರುತ್ತೆ. ಲೈಕ್ ದ್ಯಾಟ್. ನಾಟ್ ಆಲ್ವೇಸ್, ಇಫ್ ಸ್ಟ್ರೆಂತ್ ಈಸ್ ಮೋರ್, ಬಟ್ ನಾನು ಅದೇ ಹೇಳಿದ್ದು, ಲೋ ಕ್ವಾಲಿಟಿದೆ ತೊಗೊಂಡೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಇವಾಗ. ಜಸ್ಟ್ ಇದನ್ನೇ ನಾವು ಓವರ್ಲೋಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಕಾಸಸ್ ಇದರಿಂದ ಏನೇನಾಗುತ್ತೆ? ಮಸ್ಟ್ ಆ್ಯಂಡ್ ಶುಡ್ ಯು ಕ್ಯಾನ್ ರೈಟ್ ಅಂತ ಅಂದ್ಕೊಳ್ತೀನಿ. ಸೇಫ್ಟಿ ಡಿವೈಸಸ್ ಆಗಿದ್ದರೆ ಯಾವ್ದು ಯೂಸ್ ಮಾಡ್ಬೋದು? ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಮನೆಗಳಲ್ಲಿ ಅರ್ತ್ ವೈರ್ ಇರಬೇಕು. ಅದೇ ಥರ ಫ್ಯೂಸ್ ಇರಬೇಕು. MCB ಇದನ್ನು ಯೂಸ್ ಮಾಡ್ತೀವಿ. ಇತ್ತೀಚಿನ ದಿನದಲ್ಲಿ ಯೂಸ್ ಮಾಡ್ತಾ ಇರೋದು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಅರ್ತ್ ವೈರ್ ಬಗ್ಗೆ ನೀವು ಬರಿಬಹುದು, ಫ್ಯೂಸ್ ಬಗ್ಗೆ ಬರಿಬೋದು. ಫ್ಯೂಸಲ್ಲಿ ಇಂಪಾರ್ಟೆಂಟ್ ಆಗೋದು ಯಾವ ಅಲಾಯ್ ಯೂಸ್ ಮಾಡ್ತಾರೆ, ಮೆಟಲ್ ಯೂಸ್ ಮಾಡಲ್ಲ. ಯಾಕೆ? ಅಲಾಯ್ನ ಸ್ಟ್ರೆಂತ್ ಅಥವಾ ಅದರ ರೆಸಿಸ್ಟೆನ್ಸ್ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ಇದು ಬೆಸ್ಟ್ ಅಂತ ನಾವು ಹೇಳ್ಬೋದು. ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವಂಥದ್ದನ್ನೇ ನಾವು ಇಲ್ಲಿ ಯೂಸ್ ಮಾಡಿರ್ತೀವಿ. MCB ಇತ್ತೀಚಿನ ದಿನಗಳಲ್ಲಿ ನಾವು ಯೂಸ್ ಮಾಡ್ತಿದ್ವಿ ಕಂಪೇರ್ ವಿತ್ ಫ್ಯೂಸ್. ಎಲೆಕ್ಟ್ರಿಕ್ ಫ್ಯೂಸನ್ನು ಕಿತ್ತಾಕ್ಬಿಟ್ರೆ ಮನೇಲಿ ಕರೆಂಟ್ ಹೋಗ್ಬಿಡೋದು. ಹೈ ವೋಲ್ಟೇಜ್ ಕರೆಂಟ್ ಬಂದಾಗ ಏನಾಗುತ್ತೆ, ಅಲ್ಲಿರುವಂಥ ಒಂದು ಅಲಾಯ್ ಏನಾಗ್ಬಿಡುತ್ತೆ, ಮೆಲ್ಟ್ ಆಗಿಬಿಟ್ಟು ಕರೆಂಟ್ ಆ ಮನೆಗೆ ಸ್ಟಾಪ್ ಆಗಿಬಿಡ್ತಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ನಾವು MCB ಯೂಸ್ ಮಾಡ್ತಿದ್ವಿ. ಯಾಕೆಂದರೆ ಇಲ್ಲಿ ಕಟ್ ಆಯಿತಾ, ಮತ್ತೆ ನಾನು ಹೊಸ ತಂದುಬಿಟ್ಟು ಫ್ಯೂಸ್ ಹಾಕಬೇಕು, ಅಲ್ಲಿ ತನಕನೂ ನಂಗೆ ಏನಾಗಬೇಕು, ನಮ್ಮ ಮನೆಗೆ ಕರೆಂಟ್ ಬರೋಲ್ಲ. ಆದರೆ ಅದೇ ನಾನು MCB ಯೂಸ್ ಮಾಡಿದ್ರೆ ಹೈ ವೋಲ್ಟೇಜ್ ಕರೆಂಟ್ ಬಂತಾ, ಅದಕ್ಕದೇ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ನನಗೇನಾಗುತ್ತೆ, ನೆಕ್ಸ್ಟ್ ಮಾಮೂಲು ಮತ್ತೆ ಕರೆಂಟ್ ನಾರ್ಮಲ್ ವೋಲ್ಟೇಜ್ ಏನಿದೆ 220 ವೋಲ್ಟ್ ಬರ್ತಿದೆಯಾ, ಇಟ್ ವಿಲ್ ರಿಸೀವ್ ಆಟೋಮೆಟಿಕ್, ಮನೇಲಿ ಕರೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನದಲ್ಲಿ ನಾವು ಫಿಲ್ಮ್ಗಳಲ್ಲಿ ಏನು ವೈಟ್ ಕಲರ್ದು ಹಿಂಗೆ ಕಿತ್ತಾಕ್ತಾರೆ ನೋಡಿರಿ, ಫ್ಯೂಸ್ ಥರದ್ದು. ಸೊ ದಟ್ ಈಸ್ ವಾಟ್ ದ MCB ಈಸ್. 7th ಸ್ಟ್ಯಾಂಡರ್ಡಲ್ಲಿ ಇತ್ತು ನಿಮಗೆ ಪಿಕ್ಚರ್ ಸಮೇತ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಚಾಪ್ಟರ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಇದೇ ಥರ ನಿಮಗೆ ಯಾವುದಾದ್ರೂ ಬೇರೆ ಚಾಪ್ಟರ್ದು ರಿವಿಷನ್ ಬೇಕು ಅಂತಂದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಆಲ್ಸೋ ಗ್ರೂಪ್ಗೆ ಜಾಯ್ನ್ ಆಗಿ, ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಫ್ ಯು ವಾಂಟ್ ದೀಸ್ ನೋಟ್ಸ್ ಪ್ಲೀಸ್ ಪಿಂಗ್ ಮೀ. ಐ ಹೋಪ್ ಯು ಹ್ಯಾವ್ ಮೈ ನಂಬರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ. ಟೇಕ್ ಕೇರ್.